Hello everyone, welcome to our YouTube channel VR1 Educational Portal. Let us discuss the last year question paper of Science Biology Part Karnataka Secondary Education Exam Board Malleshwaram. Okay. Part C Biology. So 12th main ಇಂದ ಸ್ಟಾರ್ಟ್ ಮಾಡೋಣ. 27th ಕ್ವಶನ್. ಬಯಾಲಜಿ ಎಲ್ಲ ಅಂದರೆ ಫಿಸಿಕ್ಸು ಕೆಮಿಸ್ಟ್ರಿ ಕಂಪೇರ್ ಮಾಡಿದ್ರೆ ಬಯಾಲಜಿ ಈಸಿನೇ. ಓಕೆ, ನಾವು ಸ್ಟಾರ್ಟ್ ಮಾಡೋಣ. ಮಲ್ಟಿಪಲ್ ಚಾಯ್ಸ್ ಕ್ವಶನ್, 2 ಕ್ವಶನ್ ಒಂದೊಂದು ಮಾರ್ಕ್ಸ್ ಇರುತ್ತೆ. ಅಟ್ಮಾಸ್ಫಿಯರಿಕ್ ಲೇಯರ್ ದಟ್ ಅಬ್ಸರ್ವ್ಸ್ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಕಮಿಂಗ್ ಫ್ರಮ್ ದ ಸನ್ಲೈಟ್ ಈಸ್ ಮೇಡ್ ಅಪ್ ಆಫ್ ಡ್ಯಾಶ್ ಮಾಲಿಕ್ಯೂಲ್ಸ್. ಯಾವ ಮಾಲಿಕ್ಯೂಲ್ಸಿಂದ ಮೇಡಪ್ ಆಗಿರುತ್ತೆ ಅಂದರೆ O3. ಓಝೋನ್ದು ಲೇಯರ್ ಎಷ್ಟಿರುತ್ತೆ? 3. ಸೊ ಅದಕ್ಕೆ O3. ಆಕ್ಸಿಜನ್ 3 ಇರುತ್ತೆ. ಸೊ ಅದಕ್ಕೆ ಅಲ್ಟ್ರಾವೈಲೆಟ್ ರೇಡಿಯೇಷನ್ ಕಮಿಂಗ್ ಫ್ರಮ್ ದ ಸನ್ಲೈಟ್ ಈಸ್ ಮೇಡ್ ಅಪ್ ಆಫ್ ಆಕ್ಸಿಜನ್. ಇದು ನಂಬರ್ ಆಫ್ ಐಟಮ್ಸ್ 3. In humans, sexual transmitted viral infected is sexually transmitted ಸೆಕ್ಸುಯಲ್ ಆಗಿ ಟ್ರಾನ್ಸ್ಮಿಟ್ ಆಗೋ ಡಿಸೀಸ್ ಯಾವುದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸಲ್ಲಿ ಏಡ್ಸ್. ಆನ್ಸರ್ ಇಸ್ ಏಡ್ಸ್. ಓಕೆ, ನೆಕ್ಸ್ಟ್ ಮೇನ್ ಹೋಗೋಣ. ಒಂದೊಂದು ಮಾರ್ಕ್ಸು 2 ಕ್ವಶನ್ಸ್. ವಾಟ್ ಈಸ್ ದ ರೋಲ್ ಆಫ್ ಡಿಸ್ಕಂಪೋಸರ್ಸ್ ಇನ್ ಎನ್ ಎಕೋಸಿಸ್ಟಮ್? Decompose is a dead waste, means organic of plants and animals, thus keep surroundings clean and maintain ecological balance. Any other suitable answers? ಇನ್ನೊಂದು suitable answers ಇತ್ತು ಅವರು ಬರೀಬಹುದು. In males, next question, in males tested are located outside the abnormal cavity in scrotum. ವೈ, ಯಾಕೆ ಅಂತ ಕೇಳಿದ್ರೆ, ಸೊ ಗೊತ್ತಿರೋ ಆನ್ಸರ್ ಈಸಿಯಾಗಿ ಬರಿಬೋದು. ಏನಕ್ಕೆ ಅಂತ ಹೇಳಿ, ಬಿಕಾಸ್ to maintain lower temperature required for the formation of sperms than the normal body temperature. ನಾರ್ಮಲ್ ಬಾಡಿ ಟೆಂಪರೇಚರ್ಗಿನ್ನ ಲೋವರ್ ಟೆಂಪರೇಚರ್ ಬೇಕು ಅದಕ್ಕೆ. ಸೊ ಅದಕ್ಕೆ ಅದು ಟೆಸ್ಟಿಸ್ ಏನಾಗಿರುತ್ತೆ, ಔಟ್ಸೈಡ್ ಲೊಕೇಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಮೇನ್ಗೆ ಹೋಗೋಣ. ಮೆನ್ಷನ್ ದ ಫಂಕ್ಷನ್ಸ್ ಆಫ್ ಫಾಲೋಯಿಂಗ್ ಪ್ಲಾಂಟ್ಸ್ ಹಾರ್ಮೋನ್ಸ್. ಆಕ್ಸಿನ್ನು, ಸೊ ಆಕ್ಸಿನ್ ಹೆಲ್ಪ್ಸ್ ದ ಸೆಲ್ಸ್ ಇನ್ ದ ಸ್ಟೆಮ್ಸ್ and the cells in the many parts of the plant body to grow longer ಅಂತ ಒಂದು. Cytokinin protects cells division in fruits and seeds and helps in promoting overall growth of plants. 2 ಮಾರ್ಕ್ಸ್ ಕ್ವಶನ್. ಇದರಿಂದ 2ರಲ್ಲಿ ಯಾವ್ದಾರ ಒಂದು ಬರಿಬೋದು. ಆಮೇಲೆ ನಿಮಗೆ ಯಾವ್ದು ಸೂಟೇಬಲ್ ಅನ್ಸುತ್ತೆ ಆ ಥರ ಬರಿಬೋದು. ಓಕೆ, ನೆಕ್ಸ್ಟ್ ಕ್ವಶನ್. ಡ್ರಾ ದ ಡಯಾಗ್ರಾಮ್ ಶೋಯಿಂಗ್ ದ ಲಾಂಗಿಟ್ಯೂಡ್ ಸೆಕ್ಷನಲ್ ಫ್ಲವರ್ ಆಫ್ ಆ್ಯಂಡ್ ಲೇಬಲ್ ಓವರಿ. ಆನ್ಸರ್. ಸೆಕ್ಷನಲ್ ಫ್ಲವರ್ ಯಾರಿಗೆ ಗೊತ್ತಿರಲ್ಲ, ಹೈಬಿಸ್ಕಸ್ ಫ್ಲವರ್ ಬಿಡಿಸ್ಬಿಟ್ಟು ಅದರ ಪಾರ್ಟ್ಸ್ನ ಡಿವೈಡ್ ಮಾಡಿ ಅಂತ ಕೇಳೋರೆ. ಸೊ ಡಯಾಗ್ರಾಮ್ಗೆ 1.5 ಮಾರ್ಕ್ಸ್ ಸಿಗಿರುತ್ತೆ. ಆದಮೇಲೆ ಪಾರ್ಟ್ಸ್ನ ಮೆನ್ಷನ್ ಮಾಡಿ ಅಂದರೆ ಒಂದೇ ಕೊಟ್ಟವ್ರು ಇಲ್ಲಿ. ಸೊ 2 ಮಾರ್ಕ್ಸ್ ಕ್ವಶನ್ ಅದು ಆಗೈತೆ, ಅದಕ್ಕೆ ಒಂದೇ ಕೊಟ್ಟವ್ರೆ. 1.5 ಮಾರ್ಕ್ಸ್ ಡಯಾಗ್ರಾಮ್ಗೆ, ಇನ್ನೊಂದು 1/2 ಮಾರ್ಕ್ಸ್ ಲೇಬಲ್ ಮಾಡಿರೋದಕ್ಕೆ. ಇದರಲ್ಲಿ ಒಂದು ಗಿವ್ ರೀಸನ್. ವೆಂಟ್ರಿಕಲ್ಸ್ ಆಫ್ ಹ್ಯೂಮನ್ ಹಾರ್ಟ್ have thick walls. ಇನ್ನೊಂದು ಕ್ವಶನ್. ಇಟ್ ಈಸ್ ನೆಸೆಸರಿ ಟು ಸಪ್ರೇಟ್ ಆಕ್ಸಿಜನೇಟೆಡ್ ಆ್ಯಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್ ಇನ್ ಮ್ಯಾಮಲ್ಸ್ ಆ್ಯಂಡ್ ಬರ್ಡ್ಸ್. ಅದಕ್ಕೇನು ಆನ್ಸರ್ ಅಂದರೆ, ವೆಂಟ್ರಿಕಲ್ಸ್ ಆಫ್ ಹ್ಯೂಮನ್ ಹಾರ್ಟ್ ಹ್ಯಾವ್ ಥಿಕ್ ವಾಲ್. ವೈ? ಸಿನ್ಸ್ ವೆಂಟ್ರಿಕಲ್ಸ್ ಹ್ಯಾವ್ ಟು ಪಂಪ್ ಬ್ಲಡ್ ಇನ್ ಟು ವೇರಿಯಸ್ ಆರ್ಗನ್ಸ್. ವೆಂಟ್ರಿಕಲ್ಸ್ ಬೇರೆ ಆರ್ಗನ್ಸ್ಗೆಲ್ಲ ಬ್ಲಡ್ ಪಂಪ್ ಮಾಡಬೇಕು, ಸೊ ಅದಕ್ಕೆ ಥಿಕ್ ವಾಲ್ ಇರುತ್ತೆ. ಆಮೇಲೆ ಇನ್ನೊಂದು, ಇಟ್ ಈಸ್ ನೆಸೆಸರಿ ಟು ಸಪ್ರೇಟ್ ಆಕ್ಸಿಜನೇಟೆಡ್ ಆ್ಯಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್ ಇನ್ ಮ್ಯಾಮಲ್ಸ್ ಆ್ಯಂಡ್ ಬರ್ಡ್ಸ್. ಯಾಕೆ? ಸಿನ್ಸ್ ದೇ ನೀಡ್ ಮೋರ್ ಎನರ್ಜಿ ಟು ಮೇಂಟೈನ್ ದ ಬಾಡಿ ಟೆಂಪರೇಚರ್ ಕಾನ್ಸ್ಟೆಂಟ್. ಮ್ಯಾಮಲ್ಸ್ ಮತ್ತು ಬರ್ಡ್ಸು ಅವ್ರ ಬಾಡಿ ಟೆಂಪರೇಚರು ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡಬೇಕು. ಸೊ ಅವರು ಅದಕ್ಕೆ ಆಕ್ಸಿಜನೇಟೆಡ್ ಮತ್ತು ಡಿಆಕ್ಸಿಜನೇಟೆಡ್ ಬ್ಲಡ್ ಸಪ್ರೇಟಾಗಿ ಫ್ಲೋ ಆಗುತ್ತೆ. ನೆಕ್ಸ್ಟ್ ಮೇನ್ ಆನ್ಸರ್ ದ ಫಾಲೋಯಿಂಗ್ ಇನ್ 3-4 ಸೆಂಟೆನ್ಸಸ್. ಇದು ಆ್ಯಕ್ಚುಲಿ ಜನ್ರೇಷನ್ಸ್ ಇದು ಮೋನೋ ಹೈಬ್ರಿಡ್ ಕೊಟ್ಟಿದ್ದಾರೆ. ಸೊ ವೆನ್ ಎ ಟಾಲ್ TTP plant is crossed with draft TT small TTP plant represent the result obtained in F2 generation of monohybrid cross with the help of checkerboard and mention the ratios of various of plants. ಇದು ಈಸಿ ಆನ್ಸರು. ಓಕೆ, ಅಂತ ಫಸ್ಟು ಟೇಬಲ್ ಹಾಕೊತೀವಿ. ಟೇಬಲಲ್ಲಿ ಒಂದು ಹೆಡ್ಡಿಂಗ್ ಕೊಟ್ಕೊತೀವಿ, ಗ್ಯಾಮೆಟ್ಸ್ ಅಂತ. ರೋ ಕಾಲಮಲ್ಲಿ ಇದು ಬಿಗ್ ಟಿ ಸ್ಮಾಲ್ ಟಿ ಒಂದು, ಮತ್ತು ಕಾಲಮ್ಸಲ್ಲಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಒಂದು. ಅವೆರಡು ಕ್ರಾಸ್ ಮಾಡ್ದ ಅಂದರೆ ಫಸ್ಟ್ ಬರೋದು 2 ಕ್ರಾಸಲ್ಲಿ ಮಾಡಿದ್ರೆ ಕ್ಯಾಪಿಟಲ್ 2 ಟಿ ಬರುತ್ತೆ. ಅದೇ ಥರ ರೋಸಲ್ಲಿ
ಒಂದು ಸ್ಮಾಲ್ ಟಿ ಒಂದು ಕ್ಯಾಪಿಟಲ್ ಟಿ ಬರುತ್ತೆ. ಅದೇ ಕಾಲಮ್ಸ್ ಹೋಯಿತು ಅಂದರೆ ಅಲ್ಲೂ ಒಂದು ಸ್ಮಾಲ್ ಟಿ ಒಂದು ಕ್ಯಾಪ್ಸ್ ಟಿ ಬರುತ್ತೆ. ಫುಲ್ ಎಂಡಿಂಗಲ್ಲಿ ಕ್ರಾಸ್ ಮಾಡ್ದೆ ಅಂದರೆ ಸ್ಮಾಲ್ ಟಿ ಅಂತ ಬರುತ್ತೆ. ಸೊ ರೇಷಿಯೋ ಏನಾಗುತ್ತೆ ಅಂದರೆ ಕ್ಯಾಪಿಟಲ್ ಟಿ ಇಷ್ಟು, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇಷ್ಟು, ಇದು ಸ್ಮಾಲ್ ಟಿ ಇಷ್ಟು ಸ್ಮಾಲ್ ಟಿ. ಸೊ 1:2:1 ಆರ್ ಟಾಲ್ ಡ್ರಾಫ್ಟ್ ಅಂತ ಆಗಿರುತ್ತೆ. ಟಾಲ್ ಅಂದರೆ ಇವಾಗ ಕ್ಯಾಪಿಟಲ್ ಟಿ ಎಂತೆಂಥದ್ರಲ್ಲೈತೆ 3 ಇದರಲ್ಲೈತೆ. ಸೊ 3 ಸ್ಮಾಲ್ ಟಿ 1. ಸೊ ಅದು 1 ಏನಕ್ಕೆ ತೊಗೊಂಡಿದ್ದೀವಿ, ಅದರಲ್ಲಿ ಕ್ಯಾಪಿಟಲ್ ಮೆನ್ಷನೇ ಆಗಿಲ್ಲ. ಸೊ ಬಿಗ್ ಇರೋದನ್ನ ನಾವು ಕನ್ಸಿಡರ್ ಮಾಡಿದಾಗ ಸೊ ಕ್ಯಾಪಿಟಲ್ ಇಷ್ಟು ಸ್ಮಾಲ್ ಆಗುತ್ತೆ 3:1. ಓಕೆ, ನೆಕ್ಸ್ಟು ವಾಟ್ ಈಸ್ ಟ್ರಾಪಿಕ್ ಲೆವೆಲ್? ಫ್ಲೋ ಆಫ್ ಎನರ್ಜಿ ಇನ್ ಎಕೋಸಿಸ್ಟಮ್ ಈಸ್ ಆಲ್ವೇಸ್ unidirectional. Why? Explain. Okay, easy question. Different level stages of food of marks because the energy that is captured by the autotrophic does not revert back to the solar inputs. The energy which passes to the herbivores do not come back to the autotrophs. As energy moves positively to the various trophic levels, it is no longer available to previous levels. ಇನ್ನೊಂದು, at different levels energy is lost in the form of heat. ಇದು ಅಷ್ಟೇ 4 marks ಕ್ವಶನ್ಸ್ ಆಗಿರೋದ್ರಿಂದ ಇದು ಒಂದು 4-5 ಪಾಯಿಂಟ್ಸ್ ಬರಲೇಬೇಕು. ಓಕೆ, ಮೆನ್ಷನ್ ಎನಿ 4 ಮೇನ್ ಫ್ಯಾಕ್ಟರ್ಸ್ ದಟ್ ಲೀಡ್ಸ್ ಟು ರೈಸ್ ಇನ್ ನ್ಯೂ ಸ್ಪೀಷಿಯಸ್. ಇಲ್ಲ ಅಂದರೆ ದ ಎಕ್ಸ್ಪೀರಿಯನ್ಸ್ ಆಫ್ ಎನ್ ಇಂಡಿವಿಜುವಲ್ ಅಕ್ಯೂರ್ಡ್ ಡ್ಯೂರಿಂಗ್ ಇಟ್ಸ್ ಲೈಫ್ ಟೈಮ್ ಕಾಂಟ್ ಬಿ ಪಾಸ್ಡ್ ಆನ್ ಟು ಇಟ್ಸ್ ಪ್ರೋಗ್ರೆನ್ಸಿ. ಗಿವ್ ರೀಸನ್ ಕೇಳಿದರೆ. ಸೊ ಆನ್ಸರ್, ಫ್ಯಾಕ್ಟರ್ ರೆಸ್ಪಾನ್ಸಿಬಲ್ ಫಾರ್ ದ ರೈಸ್ ಆಫ್ ನ್ಯೂ ಸ್ಪೀಸಸ್. ಏನೇನು ಫ್ಯಾಕ್ಟರ್ಸ್ ಇರುತ್ತೆ ಈ ನ್ಯೂ ಸ್ಪೀಸಸ್ಗೆ ರೈಸ್ ಆಗೋದಕ್ಕೆ ಅಂದರೆ ಜಿಯೋಗ್ರಾಫಿಕಲ್ ಐಸೋಲೇಷನ್ ಒಂದು, ನ್ಯಾಚುರಲ್ ಸೆಲೆಕ್ಷನ್ ಒಂದು, ಇನ್ಹೆರಿಟೆನ್ಸ್ ಆಫ್ ಟ್ರೈಡ್ಸ್ ಒಂದು, ಜೆನೆಟಿಕ್ ಡ್ರಿಫ್ಟ್ ಒಂದು, ಆಮೇಲೆ ವೇರಿಯೇಷನ್ಸ್ ಒಂದು. ವೇರಿಯೇಷನ್ಸ್ ಅಂದರೆ ಚೇಂಜಸ್ ಇನ್ DNA ಅಂತ ಇರುತ್ತೆ. ಇಲ್ಲಿ 5 ಪಾಯಿಂಟ್ಸ್ ಕೊಟ್ಟಿದ್ದೀವಿ. ಸೊ ಅದರಲ್ಲಿ ಎನಿ 4 ಬರೆದ್ರೆ ಆಗುತ್ತೆ, ಯಾಕಂದರೆ 3 ಮಾರ್ಕ್ಸ್ ಅಲ್ವಾ. 4 ಬರೆದ್ರೆ ಅದರಲ್ಲಿ ಹಾಫ್ ಆಫ್ ಮಾರ್ಕ್ಸ್ ಕಾಂಟ್ಯಾಕ್ಟ್ ಮಾಡೋರು 2 ಮಾರ್ಕ್ಸ್ ಸಿಗುತ್ತೆ. ಇನ್ನೊಂದು ಕ್ವಶನ್ ಐತೆ. ಸೊ ಅದಕ್ಕೆ ಚೇಂಜ್ ಇನ್ ನಾನ್ ರಿಪ್ರೊಡಕ್ಟಿವ್ ಟಿಶ್ಯೂ ಕಾಂಟ್ ಬಿ ಪಾಸ್ಡ್ ಆನ್ ಟು ದ DNA ಆಫ್ ಜರ್ಮ್ ಸೆಲ್ಸ್ ಅಂತ ಒಂದು, ಅದಕ್ಕೊಂದು ಮಾರ್ಕ್ಸ್ ಸಿಗುತ್ತೆ. ಓಕೆ, ಇನ್ನು 6 ಕ್ವಶನ್ ಅಂತಲೂ ಇದೆ, ಅದು ಮಾಡೋಣ. ವಾಟ್ ಆರ್ ಫಾಸಿಲ್ಸ್? ಮೆನ್ಷನ್ ದ ಮೆಥಡ್ಸ್ ಆಫ್ ಎಸ್ಟಿಮೇಷನ್ ಆಫ್ ಡೇಟಿಂಗ್ ಫಾಸಿಲ್ಸ್ ಆ್ಯಂಡ್ ಎಕ್ಸ್ಪ್ಲೇನ್ ಬ್ರೀಫ್ಲಿ ಅಂತ ಕೇಳಿದರೆ. ಸೊ ವಾಟ್ ಆರ್ ಫಾಸಿಲ್ಸ್? ಇದು ಪ್ರಿಸೆಂಟಿವ್ ಟ್ರ್ಯಾಕ್ಸ್ ಆಫ್ ಲಿವಿಂಗ್ ಆರ್ಗನಿಸಮ್ಸ್ ಇನ್ ಡೀಪ್ ಲೇಯರ್ ಆಫ್ ದ ಅರ್ತ್ ಇಸ್ ಕಾಲ್ಡ್ ಫಾಸಿಲ್ಸ್. ಅದ್ರ ಮೆಥಡ್ ಏನಂದರೆ ರಿಲೇಟಿವ್ ಮೆಥಡ್ ಒಂದು. ಸೊ ರಿಲೇಟಿವ್ ಮೆಥಡಲ್ಲಿ ದ ಫಾಸಿಲ್ಸ್ ವಿ ಫೈಂಡ್ ಕ್ಲೋಸರ್ ಟು ದ ಸರ್ಫೇಸ್ ಆರ್ ಮೋರ್ ರೀಸೆಂಟ್ ದೆನ್ ಫಾಸಿಲ್ಸ್ ವಿ ಫೈಂಡ್ ಇನ್ ಡೀಪರ್ ಲೇಯರ್. ಓಕೆ, ಇನ್ನೊಂದು ಡಿಟರ್ಮಿನಿಂಗ್ ದ ಟೈಮ್ ಪೀರಿಯಡ್ ಬೈ ಯೂಸಿಂಗ್ ಐಸೋಟೋಪ್ಸ್ ಡೇಟಿಂಗ್ ಅಂತ. Detecting the ratio of different isotopes of same elements in the fossils material. Okay, next 4 mark question ಒಂದು 2 ಕ್ವಶನ್ ಕೊಟ್ಟಿರ್ತಾರೆ. ಸೊ ವಿಚ್ ಮಾಲಿಕ್ಯೂಲ್ ಇಸ್ ಫಾರ್ಮ್ಡ್ ಡ್ಯೂರಿಂಗ್ ದ ಫಸ್ಟ್ ಸ್ಟೆಪ್ ಆಫ್ ಸೆಲ್ಯುಲರ್ respiration by the breakdown of glucose molecules in ಮೆನ್ಷನ್ ದ ಟೈಪ್ಸ್ ಆಫ್ ರೆಸ್ಪಿರೇಷನ್ ಆ್ಯಂಡ್ ರೈಟ್ ಎನಿ 2 ಡಿಫ್ರೆನ್ಸ್ ಬಿಟ್ವೀನ್ ದೆಮ್ ಅಂತ ಒಂದು ಕ್ವಶನು. ಸೊ ಅದಕ್ಕೆ ಆನ್ಸರ್ ಏನಾಗಿರುತ್ತೆ ಅಂದರೆ ಪೈರೇಟ್ ಆಗಿರುತ್ತೆ. ಸೊ 2 ಟೈಪ್ಸ್ ಏನು ಅಂದರೆ ಏರೋಬಿಕ್ಕು ರೆಸ್ಪಿರೇಷನ್ ಒಂದು, ಅನೈರೋಬಿಕ್ ರೆಸ್ಪಿರೇಷನ್ ಒಂದು. ಸೊ ಅದಕ್ಕೆ ಡಿಫ್ರೆನ್ಸ್ ಅಂತ ಅಂದರೆ ಏರೋಬಿಕ್ ರೆಸ್ಪಿರೇಷನ್, ಅನೈರೋಬಿಕ್ ರೆಸ್ಪಿರೇಷನ್ಗೆ ಫಸ್ಟ್ ಏರೋಬಿಕ್ ರೆಸ್ಪಿರೇಷನ್ಗೆ ಅಟ್ಮಾಸ್ಫಿರಿಕ್ ಆಕ್ಸಿಜನ್ ಈಸ್ ಯೂಟಿಲೈಸ್ಡ್ ಅಂತ ಇರುತ್ತೆ. ಸೊ ಅಟ್ಮಾಸ್ಫಿರಿಕ್ ಆಕ್ಸಿಜನ್ ಈಸ್ ನಾಟ್ ಯೂಟಿಲೈಸ್ಡ್ ಇನ್ ಅನೈರೋಬಿಕ್ ರೆಸ್ಪಿರೇಷನ್ ಒಂದು. liberates more energy with carbon dioxide and water, but anaerobic respiration liberates less energy with ethanol and carbon dioxide ಒಂದು. ಸೊ ಅನೈರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಟೇಕ್ಸ್ ಪ್ಲೇಸ್ ಇನ್ ಸೈಟೋಪ್ಲಾಸಾ ಅಂತ, ಇದರಲ್ಲಿ ಮೈಟೋಕಾಂಡ್ರಿಯಾದಲ್ಲಿ ಪ್ಲೇಸ್ ಆಗುತ್ತೆ. ಸೊ ಹೈಯರ್ ಲೆವೆಲ್ ಆಫ್ ಆರ್ಗನಿಸಮ್ಸ್ ಇರುತ್ತೆ ಇದರಲ್ಲಿ. ಸೊ ಇದರಲ್ಲಿ ಲೋವರ್ ಲೆವೆಲ್ ಆಫ್ ಆರ್ಗನಿಸಮ್ಸ್ ಲೈಕ್ ಈಸ್ಟ್ ಆ ಥರ ಎಲ್ಲ ಇರುತ್ತೆ. ಸೊ ನೆಕ್ಸ್ಟ್ 6 ಕ್ವಶನ್ ಒಂದಿದೆ. ವಿಚ್ ಆರ್ ದ ಫ್ಯಾಕ್ಟರ್ ಎಸೆನ್ಷಿಯಲ್ ಫಾರ್ photosynthesis? Mention the events that occurs during this process and represent this process by balanced chemical equation. ಇಂಪಾರ್ಟೆಂಟ್ ಕ್ವಶನ್ಸ್ ಇದು. 2020ಲೂ ರಿಪೀಟ್ ಆಗಿರೋ ಕ್ವಶನ್ ಇದು, ಬಟ್ 2021ನಲ್ಲಿ ಚೂಸ್ ಇತ್ತು ಎಲ್ಲರಿಗೂ, ಅವರಿಗೆ ಅಷ್ಟು ಇಂಪಾರ್ಟೆಂಟ್ ಅನಿಸಿರಲ್ಲ. 2020 ರಿಪೀಟ್ ಆಗಿರೋ ಕ್ವಶನ್ ಇದು. ಓಕೆ, ನೋಡೋಣ ಆನ್ಸರು. ಫ್ಯಾಕ್ಟರ್ ಎಸೆನ್ಷಿಯಲ್ ಫಾರ್ ಫೋಟೋಸಿಂಥಸಿಸ್ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಬೇಕು, ವಾಟರ್ ಬೇಕು, ಮಿನರಲ್ಸ್ ಬೇಕು, ಸನ್ಲೈಟ್ ಬೇಕು ಆ್ಯಂಡ್ ಕ್ಲೋರೋಫೈಲ್ ಬೇಕು. ಸೊ ಅದು ಕ್ಲೋರೋಫೈಲ್ ಬೇಕು. ಸೊ
ಸೊ ಇವೆಂಟ್ಸ್ ದಟ್ ಅಕ್ಕರ್ ಡ್ಯೂರಿಂಗ್ ಫೋಟೋಸಿಂಥಸಿಸ್ ಅಂದರೆ ಅಬ್ಸರ್ಪ್ಷನ್ ಆಫ್ ಲೈಟ್ ಎನರ್ಜಿ ಬೈ ಇದು ಕ್ಲೋರೋಫಿಲ್ಲಲ್ಲಿ. ಇನ್ನೊಂದು ಸೆಕೆಂಡ್ ಪಾಯಿಂಟ್ ಕನ್ವರ್ಸೇಷನ್ ಆಫ್ ಲೈಟ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ. ಒಂದು ಸ್ಪ್ಲಿಟ್ಟಿಂಗ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಇಂಟು ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಮಾಲಿಕ್ಯೂಲ್ಸ್. ರೆಡ್ಯೂಸಿಂಗ್ ದ ಕಾರ್ಬನ್ ಡೈಆಕ್ಸೈಡ್ ಇಂಟು ಕಾರ್ಬೋಹೈಡ್ರೇಟ್ಸ್ ಒಂದು. ಸೊ ಅದಕ್ಕೆ ಈಕ್ವೇಷನ್ ಏನಾಗುತ್ತೆ ಅಂದರೆ C6CO2 ಪ್ಲಸ್ 12H2O ಸನ್ಲೈಟು ಮತ್ತು ಕ್ಲೋರೋಫಿಲ್ ಟ್ರಾನ್ಸ್ಫರ್ ಆಯಿತು ಅಂದರೆ ಗಿವ್ಸ್ ರೈಸ್ ಟು ಗ್ಲೂಕೋಸ್ದು ಮಾಲಿಕ್ಯುಲರ್ ಫಾರ್ಮುಲಾ ಏನಾಗುತ್ತೆ C6H12O6 ಪ್ಲಸ್ 6O2 ಪ್ಲಸ್ 6H2O. ಸೊ ಇದಕ್ಕೆ 1 ಮಾರ್ಕ್ಸ್ ಸಿಗುತ್ತೆ. ಓಕೆ, ಇನ್ನೊಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ, ಬ್ರೈನ್ ಡಯಾಗ್ರಾಮು. ಡ್ರಾ ದ ಡಯಾಗ್ರಾಮ್ ಶೋಯಿಂಗ್ ದ ಸ್ಟ್ರಕ್ಚರ್ ಆಫ್ ಹ್ಯೂಮನ್ ಬ್ರೈನ್ ಆ್ಯಂಡ್ ಲೇಬಲ್ ದ ಫಾಲೋಯಿಂಗ್ ಪಾರ್ಟ್ಸ್. ಸೆಲಿಬಮ್ ಅಂತ ಕೊಟ್ಟಿದ್ದಾರೆ. ಈಸಿ ಡಯಾಗ್ರಾಮು, ಅಂದರೆ ನೀವು ನೋಡಿದ ತಕ್ಷಣ ಬರೀಬಹುದು. ಸೊ ಬ್ರೈನ್ ಡಯಾಗ್ರಾಮ್ ಇದಕ್ಕೆ ಹ್ಯೂಮನ್ ಬ್ರೈನ್ ಅಂತ ಕೊಟ್ಟಿದ್ದು. ಡಯಾಗ್ರಾಮ್ಗೆ 3 ಮಾರ್ಕ್ಸ್. ಒಂದು ಸ್ವಲ್ಪ ಡಿಫಿಕಲ್ಟ್ ಅಂದರೆ ಬಿಡ್ಸೋಕ್ಕೆ ಕಷ್ಟ ಇರುತ್ತೆ. ಸೊ ಅದಕ್ಕೆ 3 ಮಾರ್ಕ್ಸ್ ಡಯಾಗ್ರಾಮ್ಗೆ, ಮತ್ತು ಲೇಬಲ್ ಮಾಡಿದ್ರೆ ಹಾಫ್ ಮಾರ್ಕ್ಸ್ ಅಂತ ಸಿಗುತ್ತೆ. ಇಷ್ಟೇ ನಮ್ಮ 2022 ಪೇಪರು. ಇಷ್ಟು ಈಸಿ ಕೊಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಈ ಸಲಿನೂ ಕಂಪೇರ್ ಟು 2022 ಈಸಿನೇ ಬರ್ಬೋದು, ಟೆನ್ಷನ್ ಏನಿರಲ್ಲ. ಆಮೇಲೆ ಗ್ರೇಸ್ ಮಾರ್ಕ್ಸು ಅದು ಇದು ಅಂತ ಎಲ್ಲ ಹೇಳ್ತವ್ರೆ, ನೋಡೋಣ. ಓಕೆ, ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ಅವರ್ ಚಾನಲ್. ಬೆಸ್ಟ್ ಆಫ್ ಲಕ್ ಫಾರ್ ಆಲ್ ಯುವರ್ ಎಕ್ಸಾಮ್ಸ್. ಬಾಯ್.